ಉಪರಾಷ್ಟ್ರಪತಿ ಚುನಾವಣೆಗೆ ರಣಕಣ ರಂಗೇರಿದೆ. ಜಗದೀಪ್ ಧನಕರ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಎನ್ಡಿಎ ಮತ್ತು ಇಂಡಿಯಾ ಮೈತ್ರಿಕೂಟ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಯಾರೇ ಗೆದ್ರೂ ದಕ್ಷಿಣ ಭಾರತದವರು ಅನ್ನೋದು ವಿಶೇಷ. ಉಪರಾಷ್ಟ್ರಪತಿ ಚುನಾವಣೆಗೆ ದಿನಗಣನೆ. ಇಂಡಿಯಾ ಕೂಟದಿಂದ ಸುದರ್ಶನ್ ರೆಡ್ಡಿ ಕಣಕ್ಕೆ. ಸೆಪ್ಟೆಂಬರ್ 9ರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆಗಸ್ಟ್ 21ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು, ಎನ್ಡಿಎ ಮೈತ್ರಿಕೂಟ ಇಂಡಿಯಾ ಕೂಟ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಮೊನ್ನೆಯೇ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಸಿಪಿ ರಾಧಾಕೃಷ್ಣನ್ ಅವರ ಹೆಸರನ್ನ ಘೋಷಿಸಲಾಗಿತ್ತು. ಇದರ ಬೆನ್ನಲ್ಲೇ ಇಂಡಿಯಾ ಮೈತ್ರಿಕೂಟ ಕೂಡ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. The opposition parties have nominated Sri B. Sudarshan Reddy Garu as their joint candidate, since he reflects fully and values that saved our country's freedom movement. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದ ಬಿ ಸುದರ್ಶನ್ ರೆಡ್ಡಿ ಅವರನ್ನ ಇಂಡಿಯಾ ಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ. ಆಂಧ್ರ ಮೂಲದ ಸುದರ್ಶನ್ ರೆಡ್ಡಿ 10 ವರ್ಷಗಳ ಕಾಲ ವಕೀಲರಾಗಿದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ 2011ರಲ್ಲಿ ನಿವೃತ್ತರಾಗಿದ್ದರು. ಸುದರ್ಶನ್ ರೆಡ್ಡಿ ಅವರನ್ನೇ ಕಣಕ್ಕಿಳಿಸುವುದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ರೋಚಕವಾಗಿದೆ. ತಮಿಳುನಾಡಿನ ಸಿಪಿ ರಾಧಾಕೃಷ್ಣನ್ ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ. ಒಬಿಸಿ ಸಮುದಾಯದ ರಾಧಾಕೃಷ್ಣನ್ಗೆ ಮಣೆ ಹಾಕಿರೋ ಎನ್ಡಿಎ ಈ ಮೂಲಕ ಬಿಹಾರ ಮತ್ತು ದಕ್ಷಿಣದ ತಮಿಳುನಾಡು ಚುನಾವಣೆ ಮೇಲೆ ಕಣ್ಣಿಟ್ಟು ಮತಬುಟ್ಟಿಗೆ ಗಾಳ ಹಾಕಿದೆ. ಇದಕ್ಕೆ ಕೌಂಟರ್ ಆಗಿ ಸುದರ್ಶನ್ ರೆಡ್ಡಿ ಕಣಕ್ಕಿಳಿಸಿರುವ ಇಂಡಿಯಾ ಕೂಟ ದಾಳ ಉರುಳಿಸಿದೆ. ಅದೇಗೆ ಅಂದ್ರೆ, ಆಂಧ್ರಪ್ರದೇಶ ಮೂಲದ ಸುದರ್ಶನ್ ರೆಡ್ಡಿ ಚಂದ್ರಬಾಬು ನಾಯ್ಡುಗೆ ಅತ್ಯಾಪ್ತರು. ಸುದರ್ಶನ್ ರೆಡ್ಡಿ ಹೆಸರು ಘೋಷಣೆಯಿಂದ ಟಿಡಿಪಿ ಮತ್ತು ನಾಯ್ಡು ಅವರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಬಂದಿದೆ. ಅನಿವಾರ್ಯವಾಗಿ ಸುದರ್ಶನ್ ರೆಡ್ಡಿ ಬೆಂಬಲಿಸುತ್ತಾರೆಂಬ ಲೆಕ್ಕಾಚಾರವನ್ನ ಇಂಡಿಯಾ ಮೈತ್ರಿಕೂಟ ಹಾಕಿಕೊಂಡಿದೆ. ಆಂಧ್ರದ ಎಲ್ಲಾ ಸಂಸದರು ರೆಡ್ಡಿಯವರನ್ನ ಬೆಂಬಲಿಸಿದ್ರೆ ಜಯಗೊಳಿಸಬಹುದಾದ ಸಾಧ್ಯತೆ ಇದೆ. ಈ ಮೂಲಕ ಎನ್ಡಿಎಗೆ ಇಂಡಿಯಾ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ಸದ್ಯ ಆಂಧ್ರದ ವಿಪಕ್ಷಗಳು ತಟಸ್ಥವಾಗಿವೆ. ಸಂಸದರ ಜೊತೆಗಿನ ಮಾತುಕತೆಗಳು, ಚರ್ಚೆಗಳು ಶುರುವಾಗಿವೆ. ಇದನ್ನ ಖರ್ಗೆ ಸೈದ್ಧಾಂತಿಕ ಯುದ್ಧ ಅಂತ ಬಣ್ಣಿಸಿದ್ದಾರೆ. ದಕ್ಷಿಣ ಭಾರತದ ಮೇಲೆ ಕಣ್ಣಿಟ್ಟ ಬಿಜೆಪಿ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನ ತಮಿಳುನಾಡಿನವರನ್ನ ಘೋಷಣೆ ಮಾಡಿದೆ. ಅತ್ತ ಇಂಡಿಯಾ ಮೈತ್ರಿಕೂಟ ಕೂಡ ನೇರವಾಗಿ ಆಂಧ್ರಪ್ರದೇಶಕ್ಕೆ ಕೈ ಹಾಕಿ ಎನ್ಡಿಎ ಪ್ಲಾನ್ ತಲೆಕೆಳಗಾಗುವಂತೆ ಮಾಡಿದೆ. ಸದ್ಯ ದಕ್ಷಿಣ ಭಾರತದ ಮೇಲೆ ರಾಷ್ಟ್ರೀಯ ಪಕ್ಷಗಳು ಒಲವು ತೋರುತ್ತಿರುವುದು ವಿಶೇಷವಾಗಿದೆ. ಮಹೇಶ್ ಈರಣ್ಣ, ಟಿವಿ9, ನವದೆಹಲಿ.